ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಸ್ಮಾಲ್ ವೀಡಿಯೋ. ನೋಡಾದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಇವಾಗ ನೋಡ್ತಿರೋ ವೀಡಿಯೋ ಬಂದು ಆಲ್ಮೋಸ್ಟ್ ವುಮೆನ್ಸ್ಗೆ ಯೂಸ್ ಆಗುವಂಥ ವೀಡಿಯೋ. ಸಂಕ್ರಾಂತಿ ಹಬ್ಬ ಬಂತು, ನಾಳೆನೇ ಸಂಕ್ರಾಂತಿ ಹಬ್ಬ. ಅದಕ್ಕೆ ರಂಗೋಲಿ, ಸಂಕ್ರಾಂತಿ ಥೀಮಲ್ಲಿ ರಂಗೋಲಿ ಬಿಟ್ಟಿದ್ದೆ. ನಾನು ಫೋನ್ ನೋಡಿಕೊಂಡೇ ಬಿಟ್ಟಿರೋದು. ಎಲ್ರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ವ್ಯೂಸ್ ತುಂಬ ಕಮ್ಮಿ ಬರ್ತಿದೆ. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಷ್ಟೇ ನಮಗೆ ಸಪೋರ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇವಾಗ ನೋಡ್ತಿರುವಂಥ ರಂಗೋಲಿ ಬಂದು 8ರಿಂದ 2 ತುಂಬಾ ಈಸಿಯಾಗಿ ಬಿಡ್ಬೋದು. ನಾನು ರಂಗೋಲಿ ಬಿಡೋದು ಚಿಕ್ಕ ವಯಸ್ಸಲ್ಲೇ ಕಲಿತೆ. ನಮ್ಮಮ್ಮ ಒಂದು ಹೆಣ್ಣಾದವಳಿಗೆ ಹೂ ಕಟ್ಟೋದು, ರಂಗೋಲಿ ಬಿಡೋದು ಎಲ್ಲನೂ ಬರಬೇಕು ಅಂತ ಹೇಳಿ ನನಗೆ ಕಲಿಸ್ಕೊಟ್ರು. ಹೂ ಕಟ್ತೀನಿ, ಚೆನ್ನಾಗಿ ರಂಗೋಲಿ ಬಿಡ್ತೀನಿ. ಎಸ್ಪೆಷಲಿ ಹೊಸ ವರ್ಷ, ಯುಗಾದಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಬಿಟ್ಟು ಚೆನ್ನಾಗಿ ಬಣ್ಣ ತುಂಬಿ ಸಡಗರ ಸಂಭ್ರಮನ ಪಡ್ತೀನಿ. ಈ ವರ್ಷದ 2026ನೇ ವರ್ಷದ ಮಕರ ಸಂಕ್ರಾಂತಿಯು ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ರಂಗೋಲಿನ ಯಾವ ರೀತಿ ಬಿಟ್ಟೆ, ನಾನು ರಂಗೋಲಿ ಬಿಡೋದ್ರ ಹಿಂದೆ ಟ್ಯುಟೋರಿಯಲ್ ಹೇಗಿತ್ತು ಅಂತ, ಒಂದು ಫೈನ್ ರಂಗೋಲಿ ಬಿಡೋದ್ರ ಹಿಂದೆ ಎಷ್ಟೆಲ್ಲ ಸ್ಟ್ರಗಲ್ ಇತ್ತು, ಎಷ್ಟು ಕಷ್ಟಪಟ್ಟು ರಂಗೋಲಿ ಬಿಟ್ಟೆ ಅನ್ನೋದನ್ನು ನೀವೇ ನೋಡಿ. ಇನ್ನು ವಾಯ್ಸ್ ಇರಲ್ಲ, ಮ್ಯೂಸಿಕ್ನ ಹ್ಯಾಡ್ ಮಾಡ್ತೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ. ನನ್ನ ರಂಗೋಲಿಗೆ 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.